ಈಗ ಆ ಕಡೆ ನಿಲ್ಲಬೇಕು. ಅನುಗ್ರಹ ಸ್ತಪನ ಅಂತ ಹೇಳಿದ್ರೆ ದೇವರನ್ನ ಬರಮಾಡಿಕೊಂಡು ನಮ್ಮಿಂದ ಒಂದು ಉಪಚಾರವನ್ನು ಮಾಡಿ ಆದಮೇಲೆ ದೇವರಲ್ಲಿ ನಮ್ಮಿಂದ ಏನಾದರೂ ಪ್ರಾರ್ಥನೆ ಅಥವಾ ನಮ್ಮ ಬೇಡಿಕೆಯನ್ನು ದೇವರ ಮುಂದೆ ಇಡುವಂಥದ್ದು. ಹೇಗೆ ಕೇಳಿದರೆ ಮನೆಗೊಬ್ಬರು ಅತಿಥಿಗಳು ಬಂದಾಗ ನಮ್ಮಿಂದ ಅಂತಹ ಊಟ ಉಪಚಾರಗಳನ್ನೆಲ್ಲ ಮಾಡಿ ಆದಮೇಲೆ ನಮ್ಮ ಅಜ್ಜಿ ಏನಾದರೂ ಇದ್ದರೆ ನಾವು ಕೊಡ್ತೇವೆ. ಅದೇ ರೀತಿಯಲ್ಲಿ ದೇವರಲ್ಲೂ ಕೂಡ ನಮ್ಮಿಂದ ಅಂತಹ ಸೇವೆಗಳನ್ನೆಲ್ಲ ಮಾಡಿ ಆದಮೇಲೆ ನಮ್ಮ ಆ ಬೇಡಿಕೆಯನ್ನು ಇಟ್ಟಾಗ ದೇವರು ಇರ್ತಾರೆ ಎನ್ನುವಂಥದ್ದು. ಅದೇ ರೀತಿಯಾಗಿ ಜೀರ್ಣವಾದಂತಹ ಬಿಂಬದಲ್ಲಿ ಯಾವತ್ತೂ ಕೂಡ ದೇವರು ನಿಲ್ಲುವುದಿಲ್ಲ. ಅನಾದಿ ಕಾಲದಿಂದ ನಂಬಿಕೊಂಡಂತಹ ಬಂದಂತಹ ದೇವರ ಬಿಂಬ ಅದರಲ್ಲಿ ಜೀರ್ಣವಾಗಿದೆ ಅಂತ ಹೇಳಿದರೆ ಹಾಳಾಗಿದೆ ಎನ್ನುವಂಥದ್ದು. ಅದರಲ್ಲಿ ದೇವರನ್ನು ಇಡಲಿಕ್ಕಾಗುವುದಿಲ್ಲ. ಹೇಗೆ ಕೇಳಿದರೆ ನಾವು ಕೂಡ ಹರಿದೋತದ ಬಟ್ಟೆಯನ್ನು ನಾವು ಹಾಕುವುದಿಲ್ಲ. ದೇವರು ಕೂಡ ಹಾಳಾದಂತಹ ಬಿಂಬದಲ್ಲೋ ಮನೆಯಲ್ಲೋ ದೇವರು ಚೈತನ್ಯ ಕೂಡ ಇರುವುದಿಲ್ಲ. ಅದಕ್ಕೋಸ್ಕರವಾಗಿ ಹಾಗಾದರೆ ಏನು ಮಾಡಬೇಕು ಕೂಡ ಅಂದರೆ ಅಂದ ಪಕ್ಷದಲ್ಲಿ ಅದನ್ನು ಹೊಸದಾಗಿ ಮಾಡುವಂಥದ್ದು. ಹೊಸದಾಗಿ ಮಾಡುವಂತ ಹೇಳಿದ್ಕೊಳ್ಳಿ ನಾವು ಹೊಸದಾಗಿ ಅಂತ ತಗೊಂಡು ಹಾಕ್ತೇವೆ. ಇದು ಹಾಗಾಗಲಿಕ್ಕಿಲ್ಲ. ದೇವರನ್ನು ಒಂದು ಬಿಂಬದಿಂದ ಮತ್ತೊಂದು ಬಿಂಬಕ್ಕೆ ದೇವರನ್ನು ಸೇರಿಸಬೇಕಾದ್ರೆ ಒಂದಿಷ್ಟು ವಿಧಿವಿಧಾನಗಳನ್ನೆಲ್ಲ ಆಗಮಿಕರು ಅಂತ ಹೇಳಿದರೆ ಶಾಸ್ತ್ರಜ್ಞರು ಒಂದಿಷ್ಟು ಹೇಳಿದ್ದಾರೆ. ಅಂತ ಹೇಳಿದರೆ ದೇವರ ಚೈತನ್ಯವನ್ನು ಅಗಾಧವಾದ ಚೈತನ್ಯವನ್ನು ಹಾಗೆ ಸುಮ್ಮನೆ ಹಾಗೆ ಆ ಕಡೆ ಇಟ್ಟು ಈ ಕಡೆ ಇಡಲಿಕ್ಕಾಗೋದಿಲ್ಲ. ಅದನ್ನು ಮೊದಲು ಪ್ರಾರ್ಥನೆಯನ್ನು ಮಾಡಬೇಕಂತೆ. ಆಮೇಲೆ ತತ್ವ ಸಮೃದ್ಧಿ ಹೋಮ ಅಂತ ಹೇಳಿದರೆ ಪರಮಾಣು ದೊಡ್ಡ ಚೈತನ್ಯವನ್ನು ಸಣ್ಣದಾಗಿ ಮಾಡಬೇಕಂತೆ. ತತ್ವವನ್ನು ಕಮ್ಮಿ ಮಾಡಿ ದೇವರ ಚೈತನ್ಯವನ್ನು ಕಡಿಮೆ ಮಾಡಿ ಕುಂಭದಲ್ಲಿ ಸ್ಥಾಪನೆಯನ್ನು ಮಾಡಿ ಆಮೇಲೆ ಹೊಸದಾದ ಬಿಂಬಕ್ಕೆ ಆ ಬಿಂಬದಲ್ಲಿರ್ತಕ್ಕಂತಹ ದೋಷಗಳನ್ನೆಲ್ಲ ನಿವಾರಣೆ ಮಾಡಿ ಆಮೇಲೆ ಆ ಬಿಂಬದಲ್ಲಿ ಸೇರಿಸುವಂಥದ್ದು ಕರ್ತವ್ಯ. ಅದಕ್ಕೋಸ್ಕರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವ. ಒಂದು ಬಿಂಬದಿಂದ ಮತ್ತೊಂದು ಬಿಂಬಕ್ಕೆ ನಾವು ದೇವರನ್ನು ಕಡಿಮೆ ಮಾಡುವ ತಕ್ಷಣದಲ್ಲಿ ಅಪರಾಧದ ಕೆಲಸ. ಯಾಕಂತ ಕೇಳಿದ್ರೆ ನಮಗೆ ಆಗಲಿ ಒಂದು ಹೊಸದಾದ ದೊಡ್ಡ ಮನೆಯನ್ನು ಕಟ್ಟಬೇಕಾದ್ರೆ ಸಣ್ಣ ಮನೆಯಲ್ಲಿದ್ದ ಜಾಗದಲ್ಲಿ ನಾವು ಕಟ್ಟಬೇಕಾದ್ರೆ ಆಮೇಲೆ ನಾವು ಒಂದು ಸಣ್ಣ ಜಾಗದಲ್ಲಿ ಮತ್ತು ಸಣ್ಣ ಜಾಗದಲ್ಲಿ ಇರ್ತೇವೆ. ಯಾಕಂತ ಕೇಳಿದ್ರೆ ಅದೇ ಜಾಗದಲ್ಲಿ ಮನೆಯನ್ನು ಕಟ್ಟಬೇಕು. ಕಷ್ಟವಾದರೂ ಕೂಡ ಇಷ್ಟು ದಿನ ಇರ್ತೇವೆ. ಯಾಕೆ ಹೊಸದಾದ ದೊಡ್ಡ ಮನೆಯಲ್ಲಿ ಇರ್ತೇವೆ ಎನ್ನುವಂಥದ್ದು. ಮುಂದೆ ದೊಡ್ಡ ಮನೆಯನ್ನು ಕಟ್ಬೋದು ಎನ್ನುವಂಥದ್ದು. ಅದೇ ರೀತಿಯಾಗಿ ದೇವರಲ್ಲೂ ಕೂಡ ಆ ದೇವರ ಚೈತನ್ಯವನ್ನು ಕಡಿಮೆಗೊಳಿಸೋದು ಅಂತ ಹೇಳಿದರೆ ಅಪರಾಧದ ಕೆಲಸ. ಆದರೆ ಮಾಡಲೇಬೇಕಾದಂತಹ ಕೆಲಸ. ಯಾಕಂತ ಕೇಳಿದರೆ ದೇವರ ಚೈತನ್ಯವನ್ನು ಇನ್ನೊಂದು ಬಿಂಬಕ್ಕೆ ನಾವು ಇಡಬೇಕಾಗಿದೆ. ಆದ್ದರಿಂದ ಯಾವುದೇ ರೀತಿಯಂತಹ ತಪ್ಪುಗಳಿದ್ದರೂ ಕೂಡ ಅದನ್ನೆಲ್ಲ ಕ್ಷಮಿಸಿ ಮುಂದೆ ಮಾಡತಕ್ಕಂತಹ ತತ್ವ ಬಿಂಬ ಶುದ್ಧಿ. ಅದೇ ರೀತಿಯಾಗಿ ಬಿಂಬ ಅಧಿವಾಸ ಪೂಜೆ, ಅಧಿವಾಸ ಹೋಮ, ಅದೇ ರೀತಿಯಾಗಿ ನವಕುಂಭ ಕಲಶದಲ್ಲೇ ಕೂಡ ದೇವರು ಸಮೃದ್ಧಿಗೊಳ್ಳಬೇಕು. ಇವತ್ತು ಮಾಡಿದಂತಹ ಯಾವುದು ತತ್ವ ಸಮೃದ್ಧಿ ಹೋಮ, ತತ್ವ ಸಮೃದ್ಧಿ ಕಲಶಾಭಿಷೇಕ ಏನಿದೆ ಅದರಲ್ಲಿ ದೇವರ ಚೈತನ್ಯ ಚಿಕ್ಕದಾಗಿ ಆ ಕುಂಭದಲ್ಲಿ ನೆಲೆಸಿ ಮುಂದೆ ಸುಮುಹೂರ್ತದಲ್ಲಿ ಆ ಹೊಸದಾದ ಬಿಂಬದಲ್ಲಿ ನಾವು ಸೇರಿಸಲಿಕ್ಕಿದ್ದೆ. ಅದಕ್ಕೆ ದೇವರು ನಮಗೆ ಅನುಗ್ರಹ ಮಾಡಬೇಕು. ಯಾವುದೇ ರೀತಿಯಂತಹ ತಪ್ಪುಗಳಿದ್ದರೂ ಕೂಡ ಅದನ್ನೆಲ್ಲ ಕ್ಷಮಿಸಿ ನಮ್ಮನ್ನು ಉತ್ತರೋತ್ತರವಾಗಿ ಕಾಪಾಡಬೇಕು ದೇವರಿಂದ ಪ್ರಾರ್ಥನೆ ಮಾಡಿ ಅಕ್ಷರಗಳನ್ನು ದೇವರ ಮೇಲೆ ಹಾಕಿ ನಮಸ್ಕಾರ ಮಾಡಿಬಿಡಿ. ನಮಸ್ಕಾರ ಪ್ರಾರ್ಥಯಾಮಿ
अष्टाविंशे संख्याकाव्ये द्रव्यांते पूर्णातिप्राचीन पुनः प्रधादेवतां परिवारैगुणिकम् अखिल तत्त्वमन्त्रैः सृष्टिमार्गेण संहारमार्गेण सगतगतमतल मामन्त्र संहारमार्गेण सगतगतद्वारमार्गद्रव्येण तत्त्वान्ते पूर्णातिप्राचीन नाडी बन्धनात्मवारमार्गद्रव्येण पुनः प्रधादेवतां परिवारैगुणिकम् प्रतिकण्ठान्ते पुनः ಸಾಕ ಇನ್ನೂ ಪೀಸ್ ಮಾಡ್ತಾರೆ दक्षिणे पार्श्वे देवी मामे स्वधां तदा बिभ्रद् निवृत्त्यात्मने महाबन्धे गतसगते धन्यम् अस्मिन् प्रदानकर्षे संयोजयामि इन्द्राजनः नमः नमः राजवे नमः सोमोज नमः ईशानाय नमः ವಾತಾವರಣನೇ ನಮ್ಗೆ ಸೆಟ್ ಆಗ್ತದೆ. पुष्पांजलि प्रदानेन देहिमे चम्रम सांगाय सायुधाय सवाहनाय सपरिवाराय सर्वालंकारपूर्णैषयाय गुलिकाय नमः पुष्पांजलिं समर्पयामि मंगलनीराजनं करिष्ये ओम यं ब्रह्म वेदान्त विदो वदन्ते ईश्वरदे कारणीश्वरो वासस्मै नमो विघ्नविनायकाय या कुन्दे मुक्तिसारहारधवलाय शुभ्रवस्त्रावृता या वीणावरदण्डमण्डितकराय श्वेतपद्मासना या ब्रह्माच्युतशङ्करप्रभृतिर्देवैश्वरा वन्दिता सा मां पातु सरस्वती गोर्घरयुक्ता चतुर्भुजस्फटिकमणिमक्षमालां ददाना हस्तेनेकेन पद्मं सुतमपि दशकं पुस्तकविदापरेण या सा कुन्देन्दुशङ्खस्फटिकमणिनिभाभासमाना समयः तामेवा देवते अन्निवसतु वदने सर्वदा सुप्रसन्ना रविशनिकुलसंनश्चक्रबन्धोतशुक्रो दिनकरसुतराहु केतवः क्षेत्रपालाः कमलजः हरिरुद्राः पार्वती विघ्नराजः सकलमुनिकेते मङ्गलं नोदिसन्तो वेदाश्चोपनिषद्गणाश्च विधाः साङ्गाः पुराणान्विता वेदान्ता अभिनन्दन्तु सीतास्तुतीनाङ्गनाः पाजालमुक्तिनीतिनाटकेशाः शब्दार्चनाः भगवान् विष्णुर्मङ्गलं मधुसूदनः मङ्गलं देवकीपुत्रो मङ्गलं गरुडध्वजः मङ्गलं पार्वतीशाय मङ्गलं जगदम्बिके मङ्गलं श्रीमहाविद्ये श्रीविद्ये ते मङ्गलं सांगाय सायुधाय सवाहनाय सपरिवाराय सर्वालङ्कारभूषणे सपरिवाराय मङ्गलं नीराजनं दर्शयामि ನಮ್ಮ ಹಿಂದಿನವರು ಪುರಾತನ ಕಾಲದಿಂದಲೂ ಕೂಡ ಕುಟುಂಬದ ಶ್ರೇಯಸ್ಸಿಗೋಸ್ಕರವಾಗಿ ಅಡಿಯ ರಕ್ಷಣೆಗೋಸ್ಕರವಾಗಿ ಧರ್ಮಸ್ಥಳದಿಂದಲೋ ಅಥವಾ ಪೂರ್ವಜರಿಂದ ಬಂದಿರತಕ್ಕಂತಹ
ಒಂದು ದೈವಗಣ ಹೈಗುಳಿ ವಿಶೇಷ ಎನ್ನುವಂಥದ್ದು ಹಲವಾರು ಕಾಲದಿಂದ ಅದನ್ನು ಆರಾಧಿಸಿಕೊಂಡು ಬಂದಿರೋದ್ರಿಂದ ಆ ಸ್ಥಾನ ಎನ್ನುವಂಥ ಜೀರ್ಣವಾಗಿರೋದ್ರಿಂದ ಹೇಗೆ ನಮಗೆ ಎಷ್ಟು ಆರೋಗ್ಯ ಚೆನ್ನಾಗಿಲ್ಲದೆ ಇದ್ದಾಗ ಮೃಷ್ಟಾನ್ನ ಭೋಜನ ತಂದಿಟ್ಟರೂ ಕೂಡ ನಮಗೆ ಊಟ ಮಾಡಲಿಕ್ಕೆ ಆಗೋದಿಲ್ವೋ, ನಮ್ಮ ಕೋರಿಕೆ ನಮ್ಮ ಆರೋಗ್ಯ ಮೊದಲು ಚೆನ್ನಾಗಿರಲಿ, ಆಮೇಲೆ ಊಟ ಕಾಪಿ ಎಲ್ಲ ಮತ್ತೆ ನೋಡುವೆನ್ನತಕ್ಕಂಥ ಬಯಕೆ ಇರ್ತದೆ. ನಿಮ್ಮ ತಲೆಯಲ್ಲಿ ಏನಿರ್ತದೆ ಅಲ್ಲಿ ಹಲಗೆ ಉಂಟು, ನಾವು ಪೂಜೆ ಮಾಡಿದ್ದೇವೆ, ಆದರೂ ಕೂಡ ಹೈಗುಳಿಯ ತೊಂದರೆ ಎನ್ನುವುದಾಗಿ ಕಾರಣವಾಗುತ್ತೆ. ಆ ರೀತಿಯಾಗಿರ್ತಕ್ಕಂಥ ಹೇಗೆ ಒಂದು ಹಾಳಾಗಿರತಕ್ಕಂಥ ವಸ್ತುವನ್ನು ಹೇಗೆ ನಮಗೆ ಉಪಯೋಗಿಸ್ಲಿಕ್ಕೆ ಆಗೋದಿಲ್ವೋ, ಅದೇ ರೀತಿಯಲ್ಲಿ ಆ ಬಿಂಬದಲ್ಲಿ ಒಂದು ಚೈತನ್ಯ ಎನ್ನುವಂಥದ್ದು ಇಲ್ಲದೇ ಇದ್ದಾಗ ಎಷ್ಟೇ ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಹೈಗುಳಿ ಕಣ್ಣು ಮುಚ್ಚಿಕೊಂಡಿರಬೇಕಾದ ಪರಿಸ್ಥಿತಿ ಎನ್ನುವಂಥದ್ದು ಇರುತ್ತೆ. ಆ ನಿಟ್ಟಿನಲ್ಲಿ ಅದನ್ನು ಅರಿತುಕೊಂಡು ನೀವೆಲ್ಲರೂ ಕೂಡ ಜೀರ್ಣವಾಗಿರ್ತಕ್ಕಂಥ ಬಿಂಬವನ್ನು ವಿಶೇಷವಾಗಿ ತ್ಯಾಜ್ಯ ಮಾಡಿ ಅದನ್ನು ಈಗಾಗಲೇ ಒಡೆದು ಹೋಮಕ್ಕೂ ಕೂಡ ಹಾಕಿ ಆಯಿತು. ಕಾರಣ ಏನು ಕೇಳಿದರೆ, ನಾಳೆ ಇಲ್ಲೆಲ್ಲ ಇರುವಂಥದ್ದು, ಯಾರೋ ಕಾಲಿಗೆ ತಾಗುವಂಥದ್ದು, ಅದು ಹೈಗುಳಿ ಹಲಿಗೆ, ಆದ್ದರಿಂದ ನಮ್ಗೆ ಹೀಗೆ ತೊಂದರೆ ಆಯಿತು ಎನ್ನತಕ್ಕಂಥ ಮನೋಭಾವನೆ ಯಾರಲ್ಲೂ ಕೂಡ ಬರಬಾರ್ದೆನ್ನುವ ಕಾರಣದಿಂದ ಒಂದು ವೇಳೆ ಶಿಲೆ ಆಗದಿದ್ರೆ ಏನು ಮಾಡ್ತಿದ್ರು, ಒಡೆದು ಹೋಮಕ್ಕೆ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಳವಾಗಿರ್ತಕ್ಕಂಥ ಗುಂಡಿಗೆ ಯಾರಿಗೂ ಕೂಡ ಸಿಕ್ಕದೇ ಇರತಕ್ಕಂಥ ಹೊಳೆಯ ಗುಂಡಿಗೆ ಹಾಕಿ ಬರುವಂಥ ಪದ್ಧತಿ. ಇಲ್ಲದೆ ಹೋದರೆ ಹಳತಾಗಿರ್ತಕ್ಕಂಥ ಕಲ್ಲಿನ ಬಿಂಬ ಸಿಕ್ಕಿದ್ರೆ ಯಾವ ವ್ಯಕ್ತಿ ಸಿಕ್ಕಿದ್ರೆ ಅವನಿಗೆ ಮಾನಸಿಕವಾಗಿ ನಮ್ಮ ದೇವರು ಸಿಕ್ಕಿತ್ತು, ಏನು ಮಾಡೋದು ಎನ್ನುವುದಾಗಿ ಎಷ್ಟು ಮಾಡಿದ್ರು ಕೂಡ ಉತ್ತರ ಸಿಗುವುದಿಲ್ಲ. ಆ ಕಾರಣದಿಂದಲೇ ಆ ರೀತಿಯಾಗಿದ್ದ ಸಮಸ್ಯೆ ಎನ್ನುವಂಥದ್ದು ಉಳಿಬಾರ್ದು ಎನ್ನುವ ಕಾರಣದಿಂದ ಅದನ್ನು ವಿಸರ್ಜನೆ ಮಾಡಿದ ಮೇಲೆ ಮತ್ತು ದೇವರು ಎನ್ನತಕ್ಕಂಥ ಮನೋಭಾವನೆ ಇಲ್ಲ. ಹಾಗೆ ಕೇಳಿದರೆ, ಇವತ್ತು ಮುಡಿಸಿರತಕ್ಕಂಥ ಹೂವನ್ನು ನಾಳೆ ಬೆಳಿಗ್ಗೆ ನಿರ್ದಾಕ್ಷಿಣ್ಯವಾಗಿ ಕಿತ್ತು ಒಗೆದು ಹೊಸದಾಗಿರ್ತಕ್ಕಂಥ ಹೂವನ್ನು ನಾವು ಏರಿಸ್ತೇವೆ. ಅದೇ ರೀತಿಯಲ್ಲಿ ಜೀರ್ಣವಾಗಿರ್ತಕ್ಕಂಥ ಬಿಂಬವನ್ನು ವಿಸರ್ಜನೆ ಮಾಡಿದ ಮೇಲೆ ಸುಂದರವಾಗಿರ್ತಕ್ಕಂತಹ ಕೆತ್ತನೆಯನ್ನು ಮಾಡಿ ನೂತನವಾಗಿರ್ತಕ್ಕಂಥ ಒಂದು ಮಣೆಯಲ್ಲಿ ನೀವೆಲ್ಲರೂ ಕೂಡ ಸೇರಿಕೊಂಡು ಮಣೆಯನ್ನು ರಚನೆ ಮಾಡಿಕೊಂಡು ಅದರಲ್ಲಿ ಶಾಸ್ತ್ರೋಕ್ತ ವಿಧಿವಿಧಾನದಂತೆ ಆ ಪೂರ್ವ ಬಿಂಬದಲ್ಲಿರ್ತಕ್ಕಂಥ ಯಾವ ಹೈಗುಳಿಯ ಚೈತನ್ಯ ಇದೆ ಅಲ್ಲಿ ವಿಸರ್ಜನೆ ಮಾಡಿ ಜೀವಕುಂಭದಲ್ಲಿ ಇಟ್ಟುಕೊಂಡು ಆ ಜೀವಕುಂಭದ ಅಭಿಷೇಕವನ್ನು ಹೊಸದಾಗಿರ್ತಕ್ಕಂಥ ಬಿಂಬಕ್ಕೆ ಮಾಡಿ ಆ ನಂತರದಲ್ಲಿ ಮಂತ್ರ ಪುರಸ್ಸರವಾಗಿ ಹೈಗುಳಿಯ ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿ ಆ ನಂತರದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಇಲ್ಲಿಯವರೆಗೆ ಕಲೆನೆಲೆ ಎನ್ನುವಂಥದ್ದು ಇರಲಿಲ್ಲ. ಆ ಕಾರಣದಿಂದ ಈ ಭಾಗದಲ್ಲಿ ಮಾಡಿರ್ತಕ್ಕಂಥದ್ದು ಪ್ರತಿಷ್ಠಾದಿವಾಸ ಹೋಮ ಸಹಿತವಾಗಿರ್ತಕ್ಕಂತಹ ಕಲಾಹೋಮ, ತತ್ವಹೋಮ ಪುರಸ್ಸರವಾಗಿರ್ತಕ್ಕಂಥ ನವಕುಂಭ ಕಲಶ ಸ್ಥಾಪನ ಪೂರ್ವಕ ಸ್ನಪನಾದಿವಾಸ ಹೋಮ ಕಲಶಾಭಿಷೇಕ ಮಹಾಪೂಜಾದಿಗಳನ್ನು ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿದ್ದೇವೆ. ಹಾಗೆ ಕೇಳಿದರೆ, ಯಾರಿಗಾರು ಒಂದಿಷ್ಟು ಹುಷಾರಿಲ್ಲದೆ ಇದ್ದರೆ ಮುಖ ನೋಟ ಮಾತ್ರದಿಂದಲೇ ಗೊತ್ತಾಗುತ್ತೆ, ಮುಖದಲ್ಲಿ ಕಲೆ ಇಲ್ಲ, ಏನಾಗಿದೆ ನಾವು ಪುನಃ ಕೇಳತಕ್ಕಂಥ ವಿಶೇಷ ಎನ್ನುವಂಥದ್ದು. ಹಾಗೆ ದೈವದಲ್ಲಿ ಒಂದು ಕಲೆ ಎನ್ನುವಂಥದ್ದು ಇರಬೇಕಾಗಿದ್ದರೆ ನಾವು ಕಲಾಹೋಮದ ಮೂಲಕವಾಗಿ ಅಗ್ನಿಮುಖದಲ್ಲಿ ಆಹುತಿಯನ್ನು ಕೊಡುವುದಲ್ಲದೆ ಆ ಕಲಾ ತತ್ವ ಪೂರಿತವಾಗಿರ್ತಕ್ಕಂಥ ಕಲಶದ ಅಭಿಷೇಕವನ್ನು ಮಾಡಿದಾಗ ಇಷ್ಟೊತ್ತಿನವರೆಗೆ ಖಾಲಿ ಹೊಸದಾಗಿರ್ತಕ್ಕಂಥ ಮಣೆಯಾಗಿತ್ತು, ಈಗ ಅದು ಹೊಸದಾಗಿರ್ತಕ್ಕಂಥ ಹೈಗುಳಿ ಬಿಂಬ ಎನ್ನುವುದಾಗಿ ಇನ್ನು ಮುಂದೆ ಆ ರೀತಿಯಾಗಿ ನಾವು ಮುಟ್ಟುವಾಗಿಲ್ಲ. ಅದಕ್ಕೆ ಒಂದಿಷ್ಟು ನೇಮನಿಷ್ಠೆಗಳೆನ್ನುವಂಥದ್ದು ಇರುತ್ತೆ. ಅದೇ ರೀತಿಯಲ್ಲಿ ಆ ಕಲೆ ಎನ್ನುವಂಥ ನೆಲೆಯಾಗಿ ನಿಂತಾಗ ಮಾತ್ರ ನಮ್ಮೆಲ್ಲರ ಇಷ್ಟಾರ್ಥ ಎನ್ನುವಂಥದ್ದು ಸನ್ನಿಧಾನದಲ್ಲಿ ಇಟ್ಟಾಗ ಆ ಹೈಗುಳಿ ಅದನ್ನು ಈಡೇರಿಸಲಿಕ್ಕೆ ಶಕ್ತನಾಗಿರ್ತಾನೆ. ಇನ್ನು ವಿಶೇಷವಾಗಿರ್ತಕ್ಕಂಥ ತತ್ವ ಎನ್ನುವಂಥದ್ದು ನಮ್ಮಲ್ಲಿಯೂ ಕೂಡ ನರ ನಾಡಿಗಳೆಲ್ಲವೂ ಕೂಡ ಇದ್ದರೂ ಕೂಡ ಕೆಲಸ ಮಾಡದೇ ಇದ್ದರೆ ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಎಲ್ಲ ಅಂಶಗಳು ಕೂಡ ಇರುತ್ತೆ. ಕಾಲಿದೆ, ನಡಿಲಿಕ್ಕೆ ಆಗ್ತಾ ಇಲ್ಲ, ಏನು ಪ್ರಯೋಜನ? ಅದಕ್ಕೆ ತತ್ವ ಅಂತ ಹೇಳ್ತಾರೆ. ಆ ರೀತಿಯಾಗಿರ್ತಕ್ಕಂತಹ ಪಂಚವಿಂಶತಿ ತತ್ವದ ಮೂಲಕವಾಗಿ ವಿಶೇಷವಾಗಿರ್ತಕ್ಕಂಥ ಪಂಚತತ್ವದ ಹೋಮವನ್ನು ಮಾಡಿ ಆ ಶಕ್ತಿ ಎನ್ನುವಂಥದ್ದು ಬರಲಿ ಎನ್ನುವ ಕಾರಣದಿಂದ ಸ್ನಪನಾದಿವಾಸ ಹೋಮವನ್ನು ಕೂಡ ಮಾಡಿದ್ದೇವೆ. ಇದನ್ನೆಲ್ಲ ಮಾಡೋದು ಮುಖ್ಯವಲ್ಲ, ಇದಕ್ಕೆಲ್ಲ ಮುಖ್ಯವಾಗಿರ್ತಕ್ಕಂಥ ನಿಮ್ಮ ಭಕ್ತಿ ಮತ್ತು ಶ್ರದ್ಧೆ ಎನ್ನುವಂಥದ್ದು. ಅದಿಲ್ಲದೆ ಹೋದರೆ ಏನು ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ಎಲ್ಲರಿಗೂ ಕೂಡ ಗೊತ್ತಿರುವಂತೆ ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಊಟ ತಯಾರು ಮಾಡಿರ್ಬೋದು, ಊಟಕ್ಕೆ ಬಡಿಸ್ಲಿಕ್ಕೆ ಊಟಕ್ಕೆ ಹೊರಗಡೆ ಇದ್ದರೂ ಕೂಡ ಬಂದಿರ್ಬೋದು. ಬಡಿಸೋರು ಬಡಿಸ್ತಾರೆ, ಊಟ ಮಾಡೋರು ಊಟ ಮಾಡ್ತಾರೆ. ಬರ್ಲಿಕ್ಕೆ ಹೇಳಿರ್ತಕ್ಕಂಥ ನೀವು ಕುಟುಂಬಸ್ಥರು ಬಂದವರನ್ನು ಉಪಚಾರ ಮಾಡದೇ ಇದ್ದರೆ, ಪಂಕ್ತಿಯ ಮೇಲೆ ಹೋಗದೇ ಇದ್ದರೆ ಅಡಿಗೆ ಖಾಲಿ ಆಗುತ್ತೆ, ಹೊಟ್ಟೆ ತುಂಬುತ್ತೆ. ಊಟ ಮಾಡಿದವ ಮಾತ್ರ ತೃಪ್ತಿಯನ್ನು ಹೊಂದುವುದಿಲ್ಲ. ಇಲ್ಲೇ ಮೇಲತ್ತುವಾಗ ಹೀಗೆ ತೋರಿಸ್ಕೊಂಡು ಹೇಳ್ತಾನೆ, ನಾವು ಅಲ್ಲಿಂದ ಇಲ್ಲಿ ಬಂತು, 1 ಗಂಟೆ ತಡ ಆಯಿತು, ನಾವೇನು ಊಟಕ್ಕಿಲ್ಲದೆ ಬಂದಿದ್ದೇವ, ಒಬ್ಬ ಮಗನು ಮಾತಾಡಿಸಿಲ್ಲ, ಅಥವಾ ನಮಗೆ ಇವತ್ತು ಮಾತ್ರ ಊಟ ಕೊಟ್ಟರೆ ಇಡೀ ಜೀವಮಾನ ಸಾಕಾಗದೇ ಇರತಕ್ಕಂತಹ ಒಂದು ತೃಪ್ತಿ ಎನ್ನುವಂಥದ್ದು ಆ ಮನುಷ್ಯನಿಗೆ ಬರುವುದಿಲ್ಲ. ಅದೇ ರೀತಿಯಲ್ಲಿ ದೇವರಿಗಾಗುವಾಗ ನಮ್ಮನ್ನು ಸೃಷ್ಟಿ ಮಾಡಿ ಜಲ ಗಾಳಿ ಬೆಳಕು ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥ ಪರಮಾತ್ಮನ ಎದುರಿಗೆ ನಮ್ಮ ಯಾವ ಆಟವೂ ಕೂಡ ನಡೆಯುವುದಿಲ್ಲ. ಎಷ್ಟೋ ಜನರೆಲ್ಲ ಮಾಡೋದುಂಟು, ಹೀಗೆ ಮಾಡ್ಕೊಂಡು ಯಾರೋ ನೋಡ್ತಾರೆ ಗೊತ್ತಿದ್ರೆ ಹೀಗಿರ್ತಾರೆ, ಚೂರ ಆ ಕಡೆ ನೋಡಿದರೆ ಮತ್ತೆ ಇನ್ಯಾರ್ದೋ ಸುದ್ದಿ ಹೇಳ್ಕೊಂಡಿರ್ತಾರೆ, ಏನೂ ಪ್ರಯೋಜನ ಇಲ್ಲ. ಅದರಿಂದ ಪ್ರಧಾನವಾಗಿ ಬೇಕಾಗಿರ್ತಕ್ಕಂಥದ್ದು ಭಕ್ತಿಯೇ.
ಧರ್ಮಸ್ಥಳದಲ್ಲಿ ಶಕ್ತಿ ಇಲ್ಲ ಅಂತ ಅರ್ಥ ಅಲ್ಲ. ನೀವು ಎಷ್ಟು ಭಕ್ತಿಯನ್ನು ಇಡ್ತೀರಿ ಅಷ್ಟು ಸಿದ್ಧಿ ಅನ್ನುವಂಥದ್ದು ಆ ಸ್ಥಾನದ ಆಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಹಾಗೆ ಕುಟುಂಬದರೆಲ್ಲರೂ ಕೂಡ ಶ್ರದ್ಧಾಭಕ್ತಿ ಯುಕ್ತವಾಗಿ ಪ್ರಾರ್ಥನೆ ಮಾಡ್ಕೊಂಬಿಡಿ. ಇವತ್ತು ಮಾಡಿರ್ತಕ್ಕಂಥ ನೂತನವಾಗಿರ್ತಕ್ಕಂಥ ಬಿಂಬದಲ್ಲಿ ನೂತನವಾಗಿರ್ತಕ್ಕಂಥ ಹೈಗುಳಿಯ ಪ್ರತಿಷ್ಠಾಪನೆಯಾದ ಇಂದಿನಿಂದ ನಮಗೆಲ್ಲರಿಗೂ ಕೂಡ ಬರತಕ್ಕಂಥ ಸಕಲ ವಿಧದ ಎಲ್ಲ ಗ್ರಹಚಾರಾದಿ ದೋಷಗಳೆಲ್ಲ ನಿವೃತ್ತಿಯಾಗುವುದರೊಂದಿಗೆ ಎಲ್ಲರಿಗೂ ಕೂಡ ದೈಹಿಕವಾದ ಆರೋಗ್ಯ, ಮಾನಸಿಕವಾಗಿರತಕ್ಕಂಥ ನೆಮ್ಮದಿ, ವ್ಯಾವಹಾರಿಕವಾಗಿರತಕ್ಕಂಥ ಸಂಪತ್ತು, ಬೌದ್ಧಿಕವಾಗಿ ಇದಕ್ಕಿಂತ ಹೆಚ್ಚಿನ ಧರ್ಮ ಕರ್ಮವನ್ನು ಮಾಡತಕ್ಕಂಥ ಸದ್ಬುದ್ಧಿಯನ್ನು, ಜೊತೆಗೆ ಕುಟುಂಬದಲ್ಲಿ ಎಲ್ಲರೂ ಕೂಡ ಪರಸ್ಪರ ಐಕ್ಯತೆಯೊಂದಿಗೆ ಆ ಪರಮಾತ್ಮನ ಸೇವೆ ಮಾಡತಕ್ಕಂಥ ಎಲ್ಲ ರೀತಿಯಾದ ಅನುಕೂಲತೆಯನ್ನು ದೇವರು ಕರುಣಿಸೊಂದಿಗೆ ನಮಗೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯಾದಿಗಳನ್ನು ಕೊಟ್ಟು ನಮ್ಮನ್ನು ಕಾಪಾಡಬೇಕು ದೇವರಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಹೈಗುಳಿಗೆ ಹಾಕಿ 3 ಸುತ್ತರಿಗೆ ನಮಸ್ಕಾರ ಮಾಡಿಬಿಡಿ. ಹೈಗುಳಿ ಪಾದಾರವಿಂದಕ್ಕೆ ಗೋವಿಂದ ಅನ್ಯಥಾ ಶರಣಾನಾಥ ರಶ್ಮಿನಂ ಲೋಹಿತಾಂಗಂ ಕುಮಾರಂ ಭುಜಂ ಸದಾ ಶರಣಮಹಂ ಶುದ್ಧ ಬುದ್ಧಿಂ ಶುಚಿಕಾಲಬೋಧಂ ಸತ್ಯವಾಚಂ ಸೋಮವಂ ಸುತ್ರದೀಪಂ ವರ್ಚಸಂ ಛಾಂದಸಂ ವಿಶ್ವರೂಪಂದಿರು ಭುಜಂ ಸದಾ ಸುಚರಾಜರಸ್ತು ಗೋಹಸ್ತಿವಾದಿಧನಧಾನ್ಯ ಸಮೃದ್ಧಿರಸ್ತು ಇತ್ತಿನಿಗೆ ಆಯುಷ್ಯಮಸ್ತು ವಿಡಜಾಸ್ತು ವಿಪಕ್ಷನಾಸ್ತು ಸೌಭಾಗ್ಯಮಸ್ತು ಸತತಂ ಹರೆ. ಆಯ್ತಾಯ್ತಾಯ್ತು ಇನ್ನೊಂದ್ಸರಿ ಧೂಪ ಹಾಕಿ ನೀನ ಆಯ್ತದ ಇನ್ನೊಂದ್ಸರಿ ಲಾಸ್ಟ್ ಧೂಪ